सूर्यकवच श्री हरिये नमः श्री याज्ञवल्क्यवाच प्रनुषा मुनिशार्दूला सूर्यस्य कवचं शुभं शरीरारोग्यदं दिव्यं सर्वात् सौभाग्यदायकं देदीप्यमानं मुकुटं स्फुरन् मकरकुण्डलं ध्यात्वा सहस्रकिरणं स्तोत्रमेतत् धीरयेत् शिरो मे भास्करः पातु ललाट मे मितद्युतिः नेत्रे दिनमणिः पातु श्रवणे वासरेश्वरः घ्राणं धर्मगणिः पातु वदनं वेदवाहनः जिह्वा मे मानदः पातु कंठं मे सुरवन्दितः स्तनौ प्रभाकरः पातु वक्षः पातु जनप्रियः पातु पादौ द्वादशात्मा सर्वाङ्गं सकलेश्वरः सूर्यरक्षात्मकं स्तोत्रं लिखित्वा भूतपत्रके ददाति हरितस्य वर्षगात् सर्वसिद्धयः स्वस्मातो यो जपेत् सम्यक् योधीते स्वस्तमानसः स ರೋಗಮುಕ್ತೋ ದೀರ್ಘಾಯು ಸುಖಂ ಪುಷ್ಟಿಂ ಚ ವಿಂದತಿ. ಇದು ಈ ಸ್ತೋತ್ರ. ಇದನ್ನು ನಾನು ಮಾಡಿ ತೋರಿಸ್ತೀನಿ ಪ್ರಾಕ್ಟಿಕಲ್ ಆಗಿ. ಇನ್ನೊಂದು ಇದೊಂದು ಸೂರ್ಯ ಸಂಬಂಧ ಒಂದು ಮಂತ್ರ. ಓಂ ನಮಃ ಶ್ರೀ ಸೂರ್ಯಾಯ ಸಹಸ್ರ ಕಿರಣಾಯ ಚ ಇಷ್ಟಾರ್ಥ ಸಿದ್ಧಿಕರಾಯ ಮಮ ಮನೋವಾಂಛಿತಂ ಪೂರಯ ಪೂರಯ ವಿಜಯ ಜಯಪ್ರದಾಯ ಸಮಸ್ತ ದೋಷ ನಿವಾರಣಾಯ ಓಂ ಆಂ ಹೀಂ ಹ್ರೀಂ ಸಹ ಶ್ರೀ ಸೂರ್ಯನಾರಾಯಣಾಯ ನಮಃ ಪಾಹಿಮಾಂ ರಕ್ಷಮಾಂ ಪಾಹಿಮಾಂ ರಕ್ಷಮಾಂ. ಇದು ಒಂದು. ಇನ್ನೊಂದು ಆರೋಗ್ಯಂ ಭಾಸ್ಕರಾದಿಚೇತ್ ಅಂತ ಒಂದು ಕಾಂದ ಪುರಾಣದ ವಾಕ್ಯ. ಇನ್ನೊಂದು ಗಾಯತ್ರಿ ಮುತ್ತದ ಒಂದು ಲೈನು ಧಿಯೋ ಇವನ ಪ್ರಚೋದಯ. ಇದಿಷ್ಟನ್ನು ಆಧಾರವಾಗಿಟ್ಕೊಂಡು ನಾನು ಮಾಡಿರೋ ಈ ಒಂದು ಸೂರ್ಯ ಸನ್ ಎಕ್ಸರ್ಸೈಸ್, ಸನ್ ಥೆರಪಿ ಆರ್ ಸನ್ ಎಕ್ಸರ್ಸೈಸ್. ನನ್ನನ್ನು ಇಸ್ರೋ ಬೆಂಗಳೂರಿನವರು 2024 ಇಂಟರ್ನ್ಯಾಷನಲ್ ಯೋಗ ಡೇ ದಿವಸ ಚೀಫ್ ಗೆಸ್ಟ್ ಅಂತ ಕರೆದು ನನ್ನ ಹತ್ರ ಈ ಸೂರ್ಯ ಎಕ್ಸಸೈಸಸ್ನ ಮಾಡಿಸಿ ನನ್ನನ್ನು ಸನ್ ಗೇಜಿಂಗ್ ಥೆರಪಿಸ್ಟ್ ಅಂತ ಒಂದು ರೆಕಗ್ನೈಸ್ ಮಾಡಿದ್ದಾರೆ. ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಷನ್. ಇದು ಹೇಗೆ ವರ್ಕೌಟ್ ಆಗುತ್ತೆ ಅಂದರೆ, ಮಾರ್ನಿಂಗ್ ಪ್ರಿಫರ್ಡ್ ಟೈಮ್ ಮಾರ್ನಿಂಗ್ 7 to 10 ಒಂದು 2 ಚಮಚ ಗೋಮೂತ್ರ, 1 ಚಮಚ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುತ್ತಿ ಹಚ್ಕೊಂಡು ಹ್ಯಾಂಡ್ಸ್ ಅಪ್ ಟು ದಿ ಸನ್ ಗಾಡ್, ದಟ್ ಈಸ್ ವಿ ಆರ್ ಸರೆಂಡರಿಂಗ್ ಟು ದಿ ಸನ್ ಗಾಡ್. ಒಂದು ಜಸ್ಟರು ಈ ಥರ ಮಾಡ್ತಾ ಇರಬೇಕು. ಯು ಶುಡ್ ರಿಸೀವ್ ದಿ ಸನ್ ರೇಸ್ ಥ್ರೂ ಆಲ್ ಲೈಕ್ ದಿಸ್ 1 minute 2 minutes ಲೈಕ್ ದಿಸ್. ದೆನ್ ಯು ವಿಲ್ ಫೋಕಸ್ ಯುವರ್ ಫೋರ್ಹೆಡ್ ಟು ದಿ ಸನ್. Sun being the planetary chief, if any disturbance is there in my horoscope, she can rectify it. ನಮ್ಮ ವಿಧಿ ಲಿಖಿತ ಏನಾದರೂ ಹೆಚ್ಚು ಕಡಿಮೆ ಐತೆ ಅದನ್ನು ಸರಿ ಮಾಡೋದಕ್ಕೆ ಸೂರ್ಯದೇವರು ಸಾಧ್ಯ ಇದೆ, ಸೂರ್ಯದೇವರಿಂದ ಸಾಧ್ಯ. ಆ ಒಂದು ಪ್ರೇಯರ್ನ ಇಟ್ಕೊಂಡು ಮಾಡ್ಬೋದು. ಆಮೇಲೆ ಮೂಗಿಂದ ಎಡಮೂಗನ್ನು ಕ್ಲೋಸ್ ಮಾಡಿಕೊಂಡು ಬಲಮೂಗಿಂದ 24 ಸಲ ಉಚ್ಛ್ವಾಸ ನಿಶ್ವಾಸ ಮಾಡ್ಬೋದು. ಬ್ರೀತಿಂಗ್ ಎಕ್ಸರ್ಸೈಸ್ ಈ ರಿದಮಲ್ಲಿ ಮಾಡಿಸೋದು. ಈ ರಿದಮಲ್ಲಿ 24 ಸಲ ಮಾಡಬೇಕು. ಆಮೇಲೆ ಬಲಮೂಗನ್ನು ಕ್ಲೋಸ್ ಮಾಡಿಕೊಂಡು ಎಡಮೂಗಿಂದ ಅದೇ ಸಲ 24 ಸಲ ಮಾಡಬೇಕು. ಇದು ಬಲಮೂಗು ಸೂರ್ಯನಾಡಿ ಅಂತೇಳಿ, ಎಡಮೂಗು ಚಂದ್ರನಾಡಿ. ಡೇನಲ್ಲಿ ಬಲಮೂಗಿಂದ 5 ರೌಂಡು 24x5 ಆ ಥರ ಮಾಡಬೇಕು. 1 ರೌಂಡು ಚಂದ್ರನಾಡಿಯಿಂದ ಮಾಡಬೇಕು. ಆಮೇಲೆ ನೆಕ್ಸ್ಟು ಬಾಯಿನ ಓಪನ್ ಮಾಡಬೇಕು. ಸೂರ್ಯ ಕಿರಣಗಳು ಬಾಯಿ ಒಳಗೆ ಬರೋಂಗೆ. ಓಪನ್ ಅಪ್ ಯುವರ್ ಮೌತ್ ಟು ದಿ ಸನ್ ಫಾರ್ 1 minute. ಕಾನ್ಸ್ಟೆಂಟ್ ಆಗಿ ಆ ಸನ್ ರೇಸು ಇಟ್ ಗೆಟ್ಸ್ ಇಟ್ ಮೈ ಥ್ರೋಟ್ ಆ್ಯಂಡ್ ರೀಚಸ್ ಡೀಪ್ ಇನ್ ಟು ದಿ ಸ್ಟಮಕ್. ನೆಕ್ಸ್ಟ್ ರೌಂಡಲ್ಲಿ ಭ್ರಸ್ತಿಕಾ ಪ್ರಾಣಾಯಾಮ ಥರ ಸನ್ ರೈಸ್ನ ಸ್ವಾಲೋ ಮಾಡಬೇಕು. ಸೂರ್ಯ ಸ್ನಾನ, ಸೂರ್ಯಪಾನ ಹೇಳಿದೆ. ಇಲ್ಲಿ ಮೂಮೆಂಟ್ ಗೊತ್ತಾಗಬೇಕು. ಇದು ಸೂರ್ಯಪಾನ ಮಾಡ್ತಾ ಇದ್ದೀವಿ. 24 ಸಲ ಕೌಂಟ್ ಮಾಡ್ಕೊಂಡು ಮಾಡಬೇಕು. ಆಮೇಲೆ
ಎಡಗಿನ ಫೋಕಸ್ ಮಾಡಬೇಕು ಸೂರ್ಯನಿಗೆ. ಸೊ ದಟ್ ಸನ್ ರೇಸ್ goes deep into my ear for 1 minute, 2 minutes, whatever is convenient. ಇದೆಲ್ಲ ಮಾಡುವಾಗ ನಮ್ಮ ಮನೆ ದೇವರು ಅಥವಾ ಇಷ್ಟ ದೇವತಾ ನಮ್ಮ ಮನೆ ಥರದ ಗುರುಗಳನ್ನ ಧ್ಯಾನ ಮಾಡ್ಕೊತಾ ಮಾಡಬೇಕು. ಮೆಡಿಟೇಷನ್ ಆಗುತ್ತೆ, ಸನ್ ಎಕ್ಸಸೈಸ್ ಆಗುತ್ತೆ. ದೆನ್ ಐ ಕಮ್ ಡೌನ್ ಆ್ಯಂಡ್ ಐ ಫ್ರಮ್ ರೈಟ್ ಸೈಡ್ ಆ್ಯಂಡ್ ಐ ಎಕ್ಸ್ಪೋಸ್ ಮೈ ರೈಟ್ ಇಯರ್ ಟು ದಿ ಸನ್ 1 or 2 minutes. ಸೊ ಇದೆಲ್ಲ ಮಾಡುವಾಗ ಏನಾಗುತ್ತೆ ಅಂದರೆ ಮೈ ಬಾಡಿ ಬಿಕಮ್ಸ್ ವಾರ್ಮ್. ಆಯುರ್ವೇದದ ಪ್ರಕಾರ ಯಾವಾಗಲೂ ಶರೀರ ಶಾಖಮಯವಾಗಿರಬೇಕು. ಸೊ ದಟ್ ಈಸ್ ಅಚೀವ್ಡ್ ಹಿಯರ್. ಇದರಿಂದ ಏನು ಪ್ರಯೋಜನ ಅಂತಂದರೆ, ನಂಬರ್ 1, ರೆಸ್ಪಿರೇಟರಿ ಸಿಸ್ಟಮ್ ವಿಲ್ ಬಿ ವೆಲ್ ಇನ್ ಆರ್ಡರ್ ವಿತ್ ವಾಸ್ ಇನ್ ಡಿಸಾರ್ಡರ್. ಅದರಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ, ಎಲ್ಲಿ ಬ್ಲಾಕೇಜಸ್ ಇರೋದಿಲ್ಲ. ಈ ಎಲ್ಲ ಅಂಗಾಂಗಗಳಿಂದ ನಾವು ಪ್ರಾಣಾಯಾಮ ಮಾಡಿದಾಗ ಆ ರೆಸ್ಪಿರೇಟರಿ ಸಿಸ್ಟಮ್ ವಿಲ್ ಬಿ ವೆಲ್ ಇನ್ ಆರ್ಡರ್. ನಂಬರ್ 2, ಇಟ್ ವರ್ಕ್ಸ್ ಆನ್ ಡೈಜೆಸ್ಟಿವ್ ಟ್ರ್ಯಾಕ್. ನಮ್ಮ ಹತ್ರ ಒಂದು ಜಠರಾಗ್ನಿ ಇದೆ, ಅದರ ಜೊತೆಯಲ್ಲಿ ಸೂರ್ಯಾಗ್ನಿಯನ್ನು ಸೇರಿಕೊಂಡು ಪಚನ ಕ್ರಿಯೆ ತುಂಬ ಚೆನ್ನಾಗಾಗುತ್ತೆ. ಎವ್ರಿ ಮಾರ್ನಿಂಗ್ ಐ ವಿಲ್ ಬಿ ಟೋಟಲಿ ರಿಲ್ಯಾಕ್ಸ್, ನೋ ರೆಸಿಡ್ಯೂ ವಿಲ್ ಬಿ ಲೆಫ್ಟ್. ಇನ್ ಸಚ್ ವೇ ಇಟ್ ಕ್ಲಿಯರ್ಸ್ ಮೈ ವಾಲ್ಸ್. ನಂಬರ್ 3, ವಿಸ್ಕಾಸಿಟಿ. Thickness and thinness of blood, that uniformity is going to be maintained, because when the sun rays reaches these blood vessels, blood gets purified. Once the blood is purified, the flow of blood will be smooth all over the body and mind. ಈ ಕಾಸ್ಮಿಕ್ ಹೀಟ್ನ ನಾವು ಯಾವಾಗ ಎಲ್ಲ ಅಂಗಾಂಗಗಳಿಂದ ತಗೋತೀವಿ, ದಟ್ ಕಾಸ್ಮಿಕ್ ಹೀಟ್ ಟ್ರಾವೆಲ್ಸ್ ಆಲ್ ಓವರ್ ದಿ ಬಾಡಿ ಆ್ಯಂಡ್ ಮೈಂಡ್ ಅಲಾಂಗ್ ವಿತ್ ಆಕ್ಸಿಜನ್. ಆಕ್ಸಿಜನ್ ಎಲ್ಲೆಲ್ಲಿ ಹೋಗುತ್ತೆ ಥ್ರೋಟ್, ಅಲ್ಲೆಲ್ಲ ಈ ಸೂರ್ಯಶಕ್ತಿ ಸಂಚಾರ ಆಗ್ತಾ ಇರುತ್ತೆ. ದೆನ್ ಟೈಮ್ ಟು ಟೈಮ್ ರಿಕ್ವೈರ್ಡ್ ಫ್ಲೂಯಿಡ್ಸ್ ಆರ್ ಗೋಯಿಂಗ್ ಟು ಬಿ ಜನರೇಟೆಡ್. ನಮ್ಮ ದೇಹಕ್ಕೆ ಬೇಕಾದ ಲುಬ್ರಿಕೇಟಿವ್ ಸಿಸ್ಟಮ್ ಏನಿದೆ ಅದನ್ನು ಟೈಮ್ ಟು ಟೈಮ್ ದಟ್ ವಿಲ್ ಬಿ ಸಪ್ಲೈಡ್ ಇನ್ ಎ ಸೋ ನ್ಯಾಚುರಲ್ ಆ್ಯಂಡ್ ಪವರ್ಫುಲ್ ವೇ. ಐ ಆಮ್ 80 years, ನಾಟ್ ಎ ಸಿಂಗಲ್ ಡೇ I have felt knee pain or joint pain. I am a barefooter also. ನನಗೆ ಕನ್ನಡಕ ಬೇಕಿಲ್ಲ, ಐ ಕ್ಯಾನ್ ಈವನ್ ರೀಡ್ ಡಿಜಿಟಲ್ ಲೆಟರ್ಸ್ ಕಂಫರ್ಟಬಲ್. ನಂದು 3 ಡೈಮೆನ್ಷನ್ಸ್ ಪ್ರಾಣಾಯಾಮ. ಒಂದು ಸೌರ ಪ್ರಾಣಾಯಾಮ, ಇನ್ನೊಂದು ಚಂದ್ರ ಪ್ರಾಣಾಯಾಮ, ಇನ್ನೊಂದು ಜಲ ಪ್ರಾಣಾಯಾಮ. ಇದಿಷ್ಟನ್ನು ಕಾಂಬಿನೇಷನ್ ಮಾಡಿಕೊಂಡು ಇಂಟರ್ಮಿಟೆಂಟ್ ಪ್ರಾಣಾಯಾಮ. ಇನ್ಸ್ಟೆಡ್ ಆಫ್ ಜಸ್ಟ್ ಡೂಯಿಂಗ್ ಎವ್ರಿ ಡೇ ರೊಟೀನ್ ಥರ ಒಂದು 1/2 hour 40 minutes ಪ್ರಾಣಾಯಾಮ ಮಾಡಿ ಬಿಟ್ಬಿಡೋದ್ರ ಬದಲು ಅದನ್ನು ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ಇದು ಹೇಳಿದ್ನಲ್ಲ 24 ಸಲ 24 ಸಲ, ಅದು 5 ರೌಂಡ್ ಮಾಡಬೇಕು, 5 ಅಥವಾ 6 ರೌಂಡ್. ಒಂದೊಂದು ಸಿಟ್ಟಿಂಗ್ನಲ್ಲಿ 2 ರೌಂಡ್ ಮಾಡ್ಕೊಂಡು ಬಂದರೆ ಬೆಳಿಗ್ಗೆ ಒಂದ್ಸಲ, ಮಧ್ಯಾಹ್ನ ಒಂದ್ಸಲ, ಸಾಯಂಕಾಲ ಒಂದ್ಸಲ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡ್ರೆ ದ ಫ್ಲೋ ಆಫ್ ಎನರ್ಜಿ ವಿಲ್ ಬಿ ಮೇಂಟೈನ್ಡ್ ದ ಹೋಲ್ ಡೇ. ಸೊ ಹಾಗಾಗಿ ಗೇಜಿಂಗ್ ದ ಸನ್ ಗೇಜಿಂಗ್ ದಿ ಸನ್ even afternoon if possible, in the open area at least, instead of doing it eating for works, the open area, so that sun effect will be there. So the 7 and 10 you had 7 and 10 morning session. Okay. Afterwards you maintain every 2 hours 2 minutes practice. Okay. Every 1 hour 1 minute practice, or every 2 minutes practice, preferably in an open area, so that natural cosmic power will be received. Surya Pranayama, then Chandra Pranayama. Now left housing the 24 times ಮಾಡಿದ್ರೆ ಅದು ಚಂದ್ರ ಶಕ್ತಿ. ಚಂದ್ರ ಇದನ್ನ ರಾತ್ರಿ 8 ಗಂಟೆ ಆದಮೇಲೆ ಮಲ್ಕೊಳ್ಳೋಕೆ ಮುಂಚೆ ಒಂದು 10 minutes you do it as a sky therapy. If moon is available, catch the moon. You can gaze at moon and keep doing this pranayama. Then jala pranayama, it is very simple. ನಾವು ಸ್ನಾನ ಮಾಡೋವಾಗಲೇ ಮಾಡ್ಬೋದು. ಒಂದು ಟಬ್ ಅಥವಾ ಒಂದು ಬಕೆಟಲ್ಲಿ ಬಾಯಿ ಅಗಲ ಇರುವಂಥ ಬಕೆಟಲ್ಲಿ ಲೂಕ್ ವಾರಮ್ ವಾಟರ್ನ ಕಲೆಕ್ಟ್ ಮಾಡಿಕೊಂಡು ಐ ಶುಡ್ immerse my head and neck portion entirely, holding the breath, then blink in the water, keep blinking. ಈ ಎಕ್ಸಸೈಸ್ ಮಾಡೋದ್ರಿಂದ ನಾನು ಕ್ಯಾಟ್ರಾಕ್ಟ್ ಬರೋದನ್ನ ತಡೆಗಟ್ಟಿದ್ದೀನಿ.
very that heat element in the water also works. And morning when I expose to sun, I blink at the sun. Morning 7 o'clock, I just blink at the sun, 1, 2, 3, 1, 2, 3. So sun rays get into my eyes. That also contributes for my vision power. ಹೆಣ್ಮಕ್ಳು ಏನು ಮಾಡ್ಬೋದು ಅಂದರೆ ಕಂಪ್ಲೀಟ್ ಕಲರ್ ಮೂಡಿಸೋದು ಬರೀ ಕಣ್ಣು ಮಾತ್ರ ನೀರೊಳಗೆ ಹಾಕಿ ಬ್ಲಿಂಕ್ ಮಾಡ್ಬೋದು. ಅವ್ರಿಗೆ ಜಡೆ ಅದು ಇರೋದ್ರಿಂದ ಅದು ಅನಾನುಕೂಲ ಆಗ್ತದೆ. ಸೊ ದೇ ನೀಡ್ ನಾಟ್ ಇಮರ್ಸ್ ಎಂಟೈರ್ ಹೆಡ್, ಜಸ್ಟ್ ಸರ್ಫೇಸ್ ಲೆವೆಲಲ್ಲಿ ಕಣ್ಣು ಬ್ಲಿಂಕ್ ಮಾಡೋದು ಐ ಎಕ್ಸಸೈಸ್ ಆಗುತ್ತೆ. 1 or 2 minutes. 1 2 3 times, not no minutes. Oh, you stay in the water for 10 seconds or 15 seconds, whatever is possible. Come up, again repeat it for 2-3 times. What time? Evening. Morning. Morning. ಸ್ನಾನ ಮಾಡುವಾಗ ಹಾ. ಸ್ನಾನ ಮಾಡುವಾಗಲೇ ಮಾಡ್ಬೋದು. Simple. This is so natural, very easy to practice. Any age group ನವರು, ಯಾವುದೇ ಏಜ್ ಗ್ರೂಪ್ನವರು ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. Whatever guidance you require, I am always available. ನಂದು ಬುಕ್ಕು ಇದೆ, ಅದನ್ನು ನಾನು ತಲುಪಿಸ್ತೀನಿ ಇವರಿಗೆ. You can contact me on my mobile also for any clarification. Sure. Thank you all.